ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಮಶ್ರೂಮ್ ಗೀ ರೋಸ್ಟು. ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಾಯ್ಸ್, ನಿಜವಾಗ್ಲೂ ತಿಂದರೆ ಫಿದಾ ಆಗಿಬಿಡ್ತೀರಾ, ಅಷ್ಟು ಸಖತ್ತಾಗಿರುತ್ತೆ. ಆ್ಯಂಡ್ ಇದಕ್ಕೆ ಚಪಾತಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತು ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದನ್ನು ಕಲಿಸ್ಕೊಂಡು ತಿನ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಮಶ್ರೂಮ್ನ ಇಷ್ಟಪಡದಲ್ಲ ಇರೋರು ಯಾರಿದ್ದಾರೆ ಹೇಳಿ? ಮಶ್ರೂಮಲ್ಲಿ ಈ ರೆಸಿಪಿ ಮಾಡಿಕೊಟ್ರೆ ವಾರಕ್ಕೊಂದು 2-3 ಸತಿ ಆದರೂ ಈ ರೆಸಿಪಿನ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಒಂದು ಸತಿ ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಸಣ್ಣ ಕಪ್ಪಿಗೆ ಒಂದು 5-6 ಗೋಡಂಬಿನ ತಗೊಳ್ಳಿ. ಅದಾದಮೇಲೆ ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ತಗೊಂಡು ಬಿಸಿ ನೀರನ್ನ ಹಾಕ್ಕೊಂಡು ನೆನೆಸಿಟ್ಕೊಂಬಿಡಿ ಫಸ್ಟು. ಸೊ ಅದು ನೆನೆಯೋ ಹೊತ್ತಿಗೆ ಈ ಕಡೆ ಒಂದು ಪ್ಯಾನಿಗೆ ನಾನಿಲ್ಲಿ ಗೀನ ಬಳಸ್ತಿಲ್ಲ, ಬಟರ್ನ ಬಳಸ್ತಿದ್ದೀನಿ. ಗೀ ಇದ್ದರೆ ಗೀನೂ ಕೂಡ ಬಳಸ್ಬೋದು. ಒಂದು ಸ್ವಲ್ಪ ಬಟರು, 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮಶ್ರೂಮ್ನ ಹಾಕ್ಕೊಳ್ಳಿ. ಮಶ್ರೂಮ್ನ ಕಟ್ ಮಾಡ್ಕೊಂಡು, ಮಾಮೂಲಿ ಇಲ್ಲಿ 200 ಗ್ರಾಮ್ ಮಶ್ರೂಮ್ನ ತಗೊಂಡಿದ್ದೀನಿ. ಸೊ ಅಷ್ಟು ಮಶ್ರೂಮ್ನ ಕಟ್ ಮಾಡಿಕೊಂಡು 1ರಲ್ಲಿ 4 ಭಾಗ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಒಂದು 5 ನಿಮಿಷ ಹುರ್ಕೊಂಡ್ಬಿಡ್ತೀನಿ. ಇದು ಘಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬಟರಲ್ಲಿ ಹುರ್ಕೊಂಡ್ಬಿಟ್ರೆ, ಗೀಯಲ್ಲಿ ಹುರ್ಕೊಂಡ್ರೂ ಸಖತ್ತಾಗಿ ಬರುತ್ತೆ. ಓಕೆನಾ? ನಾನಿಲ್ಲಿ ಗೀ ಬಳಸೋದಕ್ಕಿಂತ ಬಟರ್ ಇತ್ತಲ್ಲ, ಸೊ ಅದಕ್ಕೆ ಬಟರ್ನೇ ಬಳಸ್ದೆ. ಬಟ್ ಇದು ಮಶ್ರೂಮ್ ಗೀ ರೋಸ್ಟ್ ಅಂತಲೇ ಹೇಳ್ತೀವಿ. ಅದಾದಮೇಲೆ ಅದನ್ನು ಹುರ್ಕೊಂಡ್ಬಿಟ್ಟು ಅದನ್ನು ಮಾಮೂಲಿ ಒಂದು ಪ್ಯಾನಿಗೆ ಎತ್ತಿಟ್ಕೊಂಡ್ಬಿಡಿ, ಲೈಕ್ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡಿ ಮಶ್ರೂಮ್ನ. ಮತ್ತು ಅದೇ ಸೇಮ್ ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಮೆಣಸು, ಅಂದರೆ 1 ಟೀ ಸ್ಪೂನು, 1 ಟೀ ಸ್ಪೂನ್ ಮೆಣಸು, 1 ಟೀ ಸ್ಪೂನ್ ಜೀರಿಗೆ, ಅದಾದಮೇಲೆ 1 ಟೀ ಸ್ಪೂನ್ ಧನಿಯಾ ಕಾಳು ಬರುತ್ತಲ್ಲ, ಆ ಧನಿಯಾ ಕಾಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಹುರ್ಕೊಂಡ್ಬಿಡಿ. ಇದು ಬೇಗ ಹುರ್ಕೊಂಡ್ಬಿಡ್ಬೋದು, ಏನೂ ಇದಿಲ್ಲ. ಬೇಗ ಹುರ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡಿ. ಒಂದು 5 ಮಿನಿಟ್ಸಲ್ಲೆಲ್ಲ ಹುರ್ಕೊಂಡ್ಬಿಡ್ಬೋದು. ಆರಕ್ಕೆ ಬಿಟ್ಬಿಡಿ. ಸೊ ಆರಕ್ಕೆ ಬಿಟ್ಬಿಟ್ಟು ಮಾಮೂಲಿ ಒಂದು ಪುಟ್ಟು ಜಾರಿಗೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗೋಡಂಬಿನ, ಅದನ್ನು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಜೀರಿಗೆ, ಮೆಣಸು, ಆಮೇಲೆ ಧನಿಯಾ ಕಾಳನ್ನ, ಅದನ್ನು ಕೂಡ ಹಾಕ್ಕೊಂಡು ಒಂದು 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದೇ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟ್ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಅದು ಹಾಕಿದ್ರೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸಲ್ಲ ಹೇಳಿ. ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಮಾಮೂಲಿ ಸೇಮ್ ನಾವೆಲ್ಲ ಹುರ್ಕೊಂಡ್ವಲ್ಲ, ಸೇಮ್ ಅದೇ ಪ್ಯಾನಿಗೆ, ಒಂದೇ ಪ್ಯಾನ್ನ ಯೂಸ್ ಮಾಡಿ, ಜಾಸ್ತಿ ಪ್ಯಾನ್ ಬೇಡ, ಒಂದೇ ಪ್ಯಾನ್ನಲ್ಲೇ ಮಾಡ್ಕೊಳ್ಬೋದು ನಾವು. ಅದೇ ಪ್ಯಾನಿಗೆ ಮಾಮೂಲಿ ನಾವು ಸ್ವಲ್ಪ ಬಟರು, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ, ಆಯಿತಾ? ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಕುದಿ ಬರ್ತಿದೆ ಅನ್ನುವಾಗ ನಾವು ಮಶ್ರೂಮ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಮಾಮೂಲಿ ಬಟರಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಮಶ್ರೂಮ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಆಮೇಲೆ ಮೇಲ್ಗಡೆ ಹಾಗೇ ಜಸ್ಟ್ ಲೈಕ್ ಕರಿಬೇವನ್ನ ಉದುರಿಸ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ. ಚೆನ್ನಾಗಿ ಮಶ್ರೂಮ್ಗೂ ಮಸಾಲೆಗೂ ಹೊಂದ್ಕೊಳ್ಳಿ. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಟ್ಟು ನೋಡಿ, ಈ ಥರ ಚೆನ್ನಾಗಿ ಹೊಂದಿದೆ ಅನ್ನುವಾಗ ಲಾಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ಇದಾದಮೇಲೆ ಲಾಸ್ಟಿಗೆ ನಿಮಗೆ ಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೋಬೋದು, ಆಪ್ಷನಲ್ ಇದು. ಬೇಕು ಅಂದರೆ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಳಿ, ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ 1 ಸ್ಪೂನ್ ಮೊಸರಾದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಫ್ರೆಶ್ ಕ್ರೀಮ್ ಯಾವಾಗಲೂ ಇಟ್ಕೊಂಡಿರ್ತೀನಿ, ಸೊ ಅದಕ್ಕೆ 1 ಸ್ಪೂನ್ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅಷ್ಟೇ, ಬೇಗ ಸಿಂಪಲ್ಲಾಗಿ ಆಗೋಗುತ್ತೆ ಇದು. ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ಬಟರ್ನ ಹಾಕ್ಕೊಂಡಿದ್ದೀನಿ, ನೀವು ಬಟರ್ ಬೇಡ ಅಂದರೆ ಗೀ ಕೂಡ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಮಶ್ರೂಮ್ ಗೀ ರೋಸ್ಟ್ ಅಂತಲೇ ಇಟ್ಟಿದ್ದೀನಿ ಹೆಸರು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಬಟರ್ನ ಕಾಯಿಸಿದ್ರೆ ಗೀನೇ ತಾರೆ ಬರೋದು, ಅದಕ್ಕೋಸ್ಕರ. ನೀವು ಬಟರ್ ಇಲ್ಲ ಅಂದರೆ ಗೀನ ಕೂಡ ಹಾಕ್ಕೊಳ್ಬೋದು, ಓಕೆನಾ? ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೆಸಿಪಿ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಆ ಮಶ್ರೂಮ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಕೊಳ್ತೀವಿ, ಮತ್ತು ಎಲ್ಲನೂ ಕೂಡ ತುಪ್ಪದಲ್ಲಿ ಹುರಿತೀವಲ್ಲ, ಸೊ ಸೂಪರಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಇದನ್ನು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಇದನ್ನು ಬೇಕು ಅಂದರೆ ನಾವು ಆಲೂಗಡ್ಡೆಲೂ ಪ್ರಿಪೇರ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಕೂಡ ಟ್ರೈ ಮಾಡಿ ಹೇಳ್ತೀನಿ. ಸೇಮ್ ಇದೇ ಥರ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇದಂತೂ ಆಸಮ್ ಆಗಿತ್ತು, ಮಿಸ್ ಮಾಡದೆ ಟ್ರೈ ಮಾಡಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.